ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ನಮ್ಮ ನಿನ್ನೆ ದಿವಸ ಆದ ಬೆಳವಣಿಗೆಗಳ ಬಗ್ಗೆ ಈ ಸರ್ಕಾರ ಅಂದ್ರೆ ಡಿಸ್ಟ್ರಿಕ್ಟ್ ಬ್ಯಾಂಕಿನ ಸಿಬ್ಬಂದಿ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡುವ ಸಲುವಾಗಿ ಕರೆದಂತ ಈ ಪ್ರೆಸ್ ಮೀಟ್ ನಲ್ಲಿ ಉಪಸ್ಥಿತರಿರುವ ಎಲ್ಲ ಡಿಸ್ಟ್ರಿಕ್ಟ್ ಬ್ಯಾಂಕ್ ನೌಕರಸ್ಥರಿಗೂ ಹಾಗೂ ಸುದ್ದಿ ಮಾಧ್ಯಮದ ಎಲ್ಲ ಸ್ನೇಹಿತರಿಗೂ ಹಾಗೂ ನ್ಯಾಯವಾದಿಗಳಿಗೂ ಮತ್ತು ಮುಖಂಡರಿಗೂ ಇವತ್ತಿನ ಈ ಪ್ರೆಸ್ ಮೀಟಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತ. ಇನ್ನ ಈ ಪ್ರೆಸ್ ಮೀಟ್ ಅನ್ನ ನಮ್ಮ ಸಹಕಾರ ಬ್ಯಾಂಕಿನ ಸಿಬ್ಬಂದಿಯವರು ಅದರ ಬಗ್ಗೆ ವಿವರಣೆಯನ್ನು ಕೊಡ್ತಾರೆ. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು. ನನ್ನ ಹೆಸರು ಚೇತನ್ ಕುಮಾರ್ ಶಂಕರ್ ದಳವಾಯಿ. ನಾನು BDCC ಬ್ಯಾಂಕಿನಲ್ಲಿ ಬ್ಯಾಂಕ್ ನಿರೀಕ್ಷಕರೆಂದು ಅತ್ನಿ ಬ್ರಾಂಚ್ನಲ್ಲಿ ಕಾರ್ಯನಿರ್ವಹಿಸುತ್ತೇನೆ. ಈಗ ಹೇಳುವ ಮುಖ್ಯ ಇಲ್ಲಿ ತಾತ್ಪರ್ಯ ಏನೆಂದರೆ, ನಿನ್ನೆ ನಡೆದ ಘಟನೆ ಬಗ್ಗೆ ವಿವರಿಸುತ್ತಾ ಹೋಗ್ತೇನೆ. ನಾನು ಈ ನಿಂಗರಾಜ್ ಕರೇನ್ ಅವರ ಅಧ್ಯಕ್ಷರಾದ ನಮ್ಮ ಯೂನಿಯನ್ ಅಧ್ಯಕ್ಷರು ನಿನ್ನೆ ಬಂದು ಏನು ನಿಮಗೆ ಹೇಳಿರ್ತಾರೆ ಅದು ತಾತ್ಪರ್ಯವನ್ನು ನಾವು ಇವತ್ತು ವಿವರಿಸ್ತೇನೆ. ಮುಖ್ಯವಾಗಿ ಅವರು ಒಂದು 80 ಲಕ್ಷದ ಕಾರ್ ತಗೋತೀನಿ ಅಂತ ಹೇಳಿದ್ರು. ಅದಕ್ಕೆ ನೀವು ಯೂನಿಯನ್ದವ್ರು ಎಲ್ಲ ಸದಸ್ಯರು ನೀವು ಹಣ ನೀಡಬೇಕಂತ ನಮ್ಗೆ ತಿಳಿಸಿದ್ರು. ನಾವು ಒಂದು ಯೂನಿಯನ್ದಾಗ ಇದ್ದ ಸದಸ್ಯರು ನಮಗೆ ಕೊಡೋಕ್ಕಾಗೋದಿಲ್ಲಪ್ಪ ಅಂತಂದು ನಾವು ಮೂಲತಃ ಹೇಳಿದ್ವಿ. ಆದರೂ ಅವರ ಆ ವಿಚಾರ ಇಟ್ಕೊಂಡು ಅವ್ರ ಮನಸ್ಸಿನಲ್ಲಿ ಇತ್ತು. ಮುಖ್ಯವಾಗಿ ಕೆಲವೊಂದು ಸದಸ್ಯರು ನಮ್ಮ ಯೂನಿಯನ್ ಸದಸ್ಯರು ಹಾಕಿದ್ರು. ನಾವು ಹಾಕಲ್ದವ್ರ ವಿಚಾರದಾಗ ಅವನ ಶೇಡ್ ಆಯ್ತು. ಆದರೆ ಈ ಘಟನೆ ಹಿನ್ನೆಲೆ ಮೇನ್ ಮುಖ್ಯವಾಗಿ 2/1/2026 ದಿವಸ ರಾತ್ರಿ 8:15ಕ್ಕೆ ಬಸವರಾಜ್ ಕಮತಿ, ನಮ್ಮ ಯೂನಿಯನ್ ಕಾರ್ಯದರ್ಶಿ ಅಭಯ್ ಲಕ್ಕಡಿ ಹಾಗೂ ಮಹಾಬಲ್ ಪಾಟೀಲ್ ಅತ್ತ ಯೂನಿಯನ್ ಪದಾಧಿಕಾರಿಗಳು ನಮ್ಮ ಆರೂಢ ಜ್ಯೋತಿ ನಗರ ಅತ್ನಿಯಲ್ಲಿ ರಾತ್ರಿ 8:30ಕ್ಕೆ ಬಂದು ನಮ್ಮ ಮೇಲೆ ಹಲ್ಲೆಗೆ ಮಾಡಿದರು. ಆದ್ರೆ ಏನು ಮಾಡಿದ್ರು, ಯಾಕಪ್ಪ ನೀವು ಹಿಂಗೆ ಮಾಡತ್ತೀರಿ ಅಂದ, ಇಲ್ಲ ಮೊನ್ನೆ ಇದು ಮುಖ್ಯವಾಗಿ ಇರೋ ಕಾರಣ ಒಂದು ಕಾರ್ ಗಾಡಿಗೆ ನಾವು ರೊಕ್ಕ ಹಾಕಿಲ್ಲತ್ತ. ಆದ್ರೆ ಮುಖ್ಯವಾಗಿ ಕಾರಣ ಏನಂದ್ರೆ, ಇವ್ರು ಈ ವಿಚಾರ ಅಂದ್ರೆ ಕೇಳಿದ್ಪಟ್ಟಿಗೆ ಮೊನ್ನೆ ನೀವು ನಂದೇಶ್ವರ ಟ್ರಾನ್ಸ್ಫರ್ ಆಗಿತ್ಲ, ಶಂಕರು ಸಾಹೇಬ್ರ ಟ್ರಾನ್ಸ್ಫರ್ ಹಾಕಿ ನಾವು ಮುಖ್ಯ ಕಾರಣದ್ರಿ ಅಂತಂದು ನೀವು ಸಾವುಕಾರ ಮುಂದೆ ಹೋಗಿ ಹೇಳಿರಿ. ನೀವು ಕಾರದ್ರಿ ಮಕ್ಕಳ ನಿಮ್ಮ ನೋಡುತ್ತನೋ ನಿಮ್ಮನ್ನ ಬಿಡುದಿಲ್ಲ, ಹೆಂಗೆ ಬದುಕ್ರಿ ಅಂತಂದು ಜೀವ ಬದುಕೆ ಹಾಕಕ್ಕೆ ಬಂದ್ರು. ನಾವು ಹೇಳಿದ್ವು ರಾತ್ರಿ 8:00ವರೆಗೆ ಈ ಮನಿ ಮುಂದೆ ಬಂದು ಗಲಾಟೆ ಮಾಡ್ತೀರಿ ಅಂದ್ರೆ ಹೆಂಡ್ರ ಮಕ್ಕಳ ವಿಚಾರ ಏನ ನಮಗೆ ಭಯಭೀತಗೊಳಿಸ್ರಿ. ಆದ್ರೆ ಇವ್ರ ವಿಚಾರ ಏನಂದ್ರೆ ಮುಖ್ಯವಾಗಿ ನಮ್ಮದ ಅದು 80 ಲಕ್ಷ ಕಾರ್ಗೆ ನಾವು ಕೊಟ್ಟಿಲ್ಲ, ಹಣ ಕೊಟ್ಟಿಲ್ಲ ಅನ್ನೋದ ಉದ್ದೇಶ ಮೇನಿತ್ತು. ಆಯ್ತು, ಇನ್ನು ಜೀವ ಬೆದರಿಕೆ ಹಾಕಿದಾಗ ನಮಗೇನು ಅನಿಸ್ತು, ಇನ್ನು ನಮ್ಮ ಹಿರಿಯರಾದ್ರೆ ಯಾರಪ್ಪ, ಇನ್ನು ನಮಗೆ ಹೇಳವ್ರು ಯಾರು ಕೇಳವ್ರ ಯಾರ. ಅದಕ್ಕೆ ರಂಡಿ ಮಕ್ಕಳು ನಿಮ್ಮ ನೋಡತ್ತನು ಬಿಡ್ತನು, ನೀವು ಎಲ್ಲಿ ಹೋಗ್ತಿರೋ ಹೋಗಿ ನೋಡನು ಅಂತಂದು ಅವಾಚಿ ಶಬ್ದಗಳನ್ನು ಮಾತಾಡಿದ್ರು ನಮ್ ಕೂಡ. ಆದ್ರೆ ನಾವು ಇನ್ನಿನ್ನು ಯಾರು ಹೇಳುದು, ನಮ್ಮ ಮನ್ಯಾನವ್ರಿಗೆ ಹೇಳೋಣ, ಏನ ನಮಗೆ ಕೆಲಸ ಇಡಿಸ್ಕೊಟ್ಟವ್ರು ಸಾವುಕಾರಿಗೆ ಹೇಳೋಣ ಅಂತ ವಿಚಾರ ಬಂತು. ನೀವು ನೋಡ್ರಪ್ಪ, ನೀವು ಏನು ಮಾಡ್ತೀರಿ ಮಾಡ್ಕೋಗ್ರಿ, ನಿಮ್ಮ ಸಾಕ್ಷಿ ಇದ್ರ ಆಧಾರಗಳು ನೀವು ತೊಗೊಂಡ್ ಬರ್ರಿ ಮಾತಾಡೋಣ ಅಂತಂದೀವಿ ನಾವು. ನಿಮ್ಮನ್ನ ನೋಡತ್ತೀವಿ, ನೀವು ಎಲ್ಲಿ ಹೋಗ್ತಿರೋ ನಾವದೀವಿ ಯೂನಿಯನ್ದಾಗ, ನಿಮ್ಮ ಟ್ರಾನ್ಸ್ಫರ್ ಮಾಡ್ತೀವಿ, ಅದು ಮಾಡ್ತೀವಿ, ಇದ್ರ ಒಟ್ಟ ಏನು ದಬಾಣಿಕೆ ಏನೋ ಜೀವ ಬೆದಕ್ಕೆ ಹಾಕಿ ಹೋದ್ರು. ಹೋಗ್ಲಿ ಬಿಡು, ನೀವು ನಡ್ರಿ ನಾಳೆ ಮಾತಾಡೋಣ ತಂದೆವು. ಆಯ್ತು, ಇನ್ನೇನು ಯಾರಿಗೆ ಹೇಳೋರು ಅಂತಂದ ಅಲ್ಲಿ ಘಟನೆಯಲ್ಲಿ ಮಹೇಶ್ ಮಾಳಿ ನಾನು ನಮ್ಮ ಮನೆ ಮುಂದನೇ ಆದದ್ದು ಘಟನೆ ಇದಾದಾಗ ಇನ್ನು ವಿಚಾರ ಮಾಡಿದ್ವಿ, ಇನ್ನು ನಾವು ಯಾರಿಗೆ ಹೇಳಬೇಕು ಅಥವಾ ಇನ್ನು ನಮ್ಮ ಬ್ಯಾಂಕಿನ ನಿರ್ದೇಶಕರು ಅವರು ಮಾತು ಹೇಳೋಣ ಮುಂಜಾನೆ ಅಂತಂದ ನಾನು, ಇವರು ಮತ್ತು ನನ್ನ ಗೆಳೆಯರಾದ ಮಯಪ್ಪ ಅಡಗಲಿ ಹಾಗೂ ನನ್ನ ಕೆಲವೊಂದು ಸಿಬ್ಬಂದಿಗಳನ್ನ ಕರ್ಕೊಂಡ ಸಾವುಕಾರ ಮನೆಗೆ ನಾವು ಹೋದ್ವಿ. ಆ ಟೈಮ್ನಾಗ ಅವರು ಅಲ್ಲಿಗೆ ಬಂದರು.
ಅವ್ರಿಗೆ ಬಂದರು ಇಂಥ ಎಲ್ಲರೂ ಕೂಡಿ ಸಾವ್ಕಾರ ಮನೆ ಒಳಗೆ ಹೋದೆವು. ಅವ್ರು ಸಾವ್ಕಾರ ಏನಂದ್ರು, ನೀವು ಯೂನಿಯನ್ ಅಧ್ಯಕ್ಷರ, ನೀವು ನಿಮ್ಮ ಕಾರ್ಯಕರ್ತ, ನೀವು ಸದಸ್ಯರದರಿ, ಇದನ್ನು ಬಗೆಹರಿಸ್ಬೋದು ನಿಮ್ಮದು, ನನ್ನ ಮನೆ ಮುಂದಿಗೆ ಬರಬೇಡ, ನೀವು ಹೋಗ್ರಿ, ಮತ್ತು ನಿಮ್ಮ ಅಧ್ಯಕ್ಷರ ಉಪಾಧ್ಯಕ್ಷರದಾರ ಅವ್ರ ಗಮನಕ್ಕೆ ತರೋಗ್ರಿ ಅಂತಂದು ಅವ್ರ ಮನೆಯಿಂದ ಹೊರಗಡೆ ಕಳಿಸ್ರಿ. ಹೊರಗಡೆ ಕಳಿಸಿದ ನಂತರ ಏನಾಯ್ತು, ನಮ್ಗೆ ಒಂದು ಸ್ವಲ್ಪ ನೀವು ಹಿಂಗೆ ಮಾಡತ್ತೀರಿ ಅಂತಂದು ನಮಗೂ ಒಂದಿಟ್ಟ ಅಂದ. ಐತೆ ಅಲ್ಲಿದ್ದದ ಸಾರ್ವಜನಿಕರು ಭಾಳ ಕಾರ್ಯಕರ್ತರು ಸಾವುಕಾರ ಭೇಟಿಯಾಗಕ್ಕೆ ಬಂದಿದ್ರು. ಅವ್ರು ಅಂದಾಗ, ಇಲ್ಪ ನಿಮ್ಮ ಬ್ಯಾಂಕಿನ ಉದ್ದೇಶ ಇಲ್ಲಿ ಯಾಕೆ ಇದನ್ನು ಮಾಡ್ತೀರಿ, ಮತ್ತು ಒಂದಿಟ್ಟು ಅಲ್ಲೇ ಹೊರಗಡೆ ಹೋಗಿ ಇದನ್ನು ಮಾಡ್ಕೊರ್ಲಿ ಆತಂದು. ಅಲ್ಲಿ ಅಂದಾಗ ನಿಂಗಪ್ಪ ಕರೆನವ್ರು ಏನು ಅನ್ಬೇಕು, ಅವಾಗ ಅಲ್ಲಿದ್ದ ಮಂದಿಗೇನ ಅವಾಚ್ಯ ಶಬ್ದಗಳನ್ನ ಮಾತಾಡಿದ. ಅವ್ರು ಅಲ್ಲೇ ಸ್ವಲ್ಪ ನುಗ್ಗಾಟ ಆದಾಗ ಕೆಲವೊಂದು ಅಲ್ಲೇ ಒಂದು ಟೇಬಲ್ ಇದ್ದಲ್ಲಿ ಅವಂಗ ಬಿಡಿತು. ಆ ವಿಚಾರದಾಗ ನಾವ ಮಾಡ್ಯಾರ ಅಂತಂದು ಇವು ಒಟ್ಟ ಸಾವ್ಕಾರ ಮತ್ತು ಇವ್ರು. ಆದ್ರೆ ಅಲ್ಲಿ ಇದಕ್ಕೆ ಯಾವುದೇ ಸಂಬಂಧ ತರ ನಮ್ಮ ಶಾಸಕರಾದ ಲಕ್ಷ್ಮಣ್ ಸವದಿ ಅವರ ಇಲ್ಲ, ಚಿದಾನಂದ ಸವದಿ ಅವರಿಲ್ಲ, ಶಶಿಕಾಂತ್ ಸವದಿ ಅವರು ಯಾವುದೇ ರೀತಿಯಿಂದ ಅದಕ್ಕೆ ಹಸ್ತಕ್ಷೇಪ ಇಲ್ಲ. ಇದನ್ನು ಮುಂದಿನ ಬೇಕಾರೆ ಇವರು ನಮ್ಮ ಅಲ್ಲೇ ಇದ್ರು, ಇವರು ಬೇಕಾರೆ ಕೇಳ್ರಿ. ಮಾಧ್ಯಮದವರಿಗೆ ಮೊಟ್ಟ ಮೊದಲಿಗೆ ನಾನು ನಮಸ್ಕರಿಸ್ತಾ, ಅವತ್ತು ರಾತ್ರಿ ಘಟನೆ ಬಗ್ಗೆ ಎಲ್ಲ ವಿವರಣೆ ಕೊಟ್ಟಿದ್ರು ನಮ್ಮ ಚೇತನ್ ತಳದವ್ರು, ಏನಾಯ್ತು ಏನಿಲ್ಲ ಅಂತ. ಹಿಂಗ ಪಣ ಮತ್ತು ರಾತ್ರಿ ಹಿಂಗ ನಮ್ಮ ಮೇಲೆ ಹಲ್ಲೆ ಮಾಡಾಕ, ದೌರ್ಜನ್ಯ ಮಾಡಾಕ ಬಂದಾರ, ಯಾರ್ಯಾರು ಬಂದಾರೋ ಚೇತನ್ ಅಂತ ಕೇಳಿನ. ಇವ ಬಸವರಾಜ್ ಕಮತಿಗಿ, ಅವ ಯೂನಿಯನ್ ಸೆಕ್ರೆಟರಿ. ಅವ ಬಸವರಾಜ್ ಕಮತಿಗಿ ಮತ್ತು ಮಹಾಬಲ್ ಪಾಟೀಲ, ಅಭಯ್ ಲಕ್ಡಿ, ಈ 3 ಜನ ಬಂದಾರಪ್ಪ ಅಂತ ನನಗೆ ಹೇಳ್ದ. ನೀವೇನು ದುಡುಕಾಕ್ ಹೋಗ್ಬೇಡ್ರಿ, ಏನು ಮಾಡಬೇಡ್ರಿ, ಕಾನೂನು ಐತಿ, ಆ ಕಾನೂನು ಪ್ರಕಾರ ನಾವು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋನು. ಬೇಕಾದ್ರೆ ಇದಕ್ಕೆ ನಮ್ಗೆ ಸಂಬಂಧಪಟ್ಟವ್ರು ನಿರ್ದೇಶಕರು ಅದಾರು, ಆ ನಿರ್ದೇಶಕರಿಗೆ ನಾವು ಹೇಳಿಕಿರಿಂದ ನಮ್ಮ ಸಮಸ್ಯೆ ಬಗೆಹರಿಸ್ಕೊಂಡು ಅಲ್ಲೇ ನಮ್ದು ಏನೈತಿ ಹೇಳಿಕಿರಿಂದ ಅದನ್ನ ಸಾಲ್ವ್ ಮಾಡ್ಕೊ ಬರ್ತೀವಿ. ಏನೋ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ್ರಿ, ಮುಂಜಾನೆ ನೋಡ್ರಿ ಅಂತ ಹೇಳಿದ್ವಿ ನಾವು. ಆಯ್ತಲ್ಲ ಅಂದ್ರು, ನಾವೇನ್ ಕಂಪ್ಲೇಂಟ್ ಕಾನೂನು ಅದೇನು ಇಲ್ಪ ಅಂತ ಹೇಳಿ ಬಿಟ್ಟಿವಿ ನಾವು. ಇಲ್ಲಿ ಬಗ್ಗೆ ಇರ್ತೀವಿ ಸಾವ್ಕಾರ ಮನೆಗೆ ಅದ್ರ ಬಗ್ಗೆ ಇರ್ತಿದ್ದು ಬಿಟ್ಟಿವಿ ನಾವು. ಯಾಕಂತಂದ್ರ ನಮ್ಮ ನಿರ್ದೇಶಕರು ಅವ್ರು ನಮ್ಮ ಬ್ಯಾಂಕಿಂದ. ಅಲ್ಲಿ ಹೋದಿವಿ, ಹೋದ ನಂತರ ಎಲ್ಲಾರು ಕೂಡಿ ಒಳಗೆ ಹೋದಿವಿ. ಅವ್ರ ಕರ್ಯಾತಾರ ಬಗ್ಗೆ ಅಂತ ಅಂದ್ರ ಸಾವ್ಕಾರ ಕರ್ಯಾತಾರಂತ ಅವರು ಒಳಗೆ ಹೋದ್ರು, ನಾವು ಒಳಗೆ ಹೋದಿವಿ. ಸಾವ್ಕಾರ ಏನಾದ್ರು ಏನ್ ಅದಕ್ಕೆ ಬಂದಿರಿ ಅಂತ ಕೇಳ್ರಿ, DC ಬ್ಯಾಂಕ್ ಏನ್ ತೆಗದ್ರಿ ಅದಕ್ಕೆ ಬಂದಿರಿ ಅಂದ್ರ ನಮ್ಗೆ. ಅದಕ್ಕೆ ನಾನೇನಂದೆ, ಇವ್ರು ಏನಾದ್ರು ಇಲ್ರಿ ಹಿಂಗ ಸಾವ್ಕಾರ ಹಿಂಗಿರಿ ನೀನ್ ಹಿಂಗ್ ಗಲಾಟೆ ಆಗೈತಿ ಆಟ ಅಂದ್ ಬಿಟ್ಟಿಗೆ ಸಾವ್ಕಾರ ಏನಂದ್ರು, ಅಂತದೆಲ್ಲ ನಮ್ ಕಡೆ ಅಂತ ತರ್ಬೇಡ್ರಪ್ಪ, ನಿಮ್ ಬ್ಯಾಂಕಿನ ಅಧ್ಯಕ್ಷರದಾರು ಎಲ್ಲ ಅದಾರು, ನೀವು ಹೊರಗೆ ಹೋಗಿ ಆ ಕಡೆ ಬಗೆಹರಿಸ್ಬೋರಿ, ಈಗ ನಮ್ಮ ಸಾರ್ವಜನಿಕ ಕೆಲಸದವ್ ನಾವು ಮಾಡ್ಬೇಕು, ನೀವು ಹೋಗ್ರಿ ನಮ್ದು ಹೊರಗೆ ಕಳಿಸಿರಿ ಎಲ್ಲಾರು. ಈಗ ನಾವ್ ಎಲ್ಲಾರು ಹೊರಗೆ ಬಂದಿವಿ, ಅವ್ರು ಬಂದ್ರು. ಇವ ಜೋರ್ಲೆ ಹೊರಗೆ ಬಂದ್ ಬಾಯ್ ಮಾಡತ್ತ, ಇವ್ ನಿಂಗಪ್ಪ ಕರೆಣ್ಣವ್ರು ಯೂನಿಯನ್ ಅಧ್ಯಕ್ಷ ಹೊರಗೆ ಬಂದ್ ಜೋರ್ಲೆ ಬಾಯ್ ಮಾಡಕತ್ತ. ಬಾಯ್ ಮಾಡತಾನ ಏನಂದ್ರು, ಅಲ್ಲಿ ಇರ್ತಕ್ಕಂಥ ಪಬ್ಲಿಕ್ ಏನಂದ್ರು, ಜನ 100 ಜನ ಸೇರಿದ್ರು. ಅವ್ರು ಏನಂತಂದ್ರು, ಇಲ್ಲ ನೀವು ಬಾಯಿ ಯಾದಕ್ ಮಾಡತ್ತಿಪ್ಪ, ಇಲ್ಲಿ ನಿಂದ ಏನಾದ್ರು ಹೊರಗೆ ಮಾಡ್ಕೊಂಡು ಹೋಗಿ ಬಾಯಿ ಇಲ್ಲಿ ನಡಿಪಾ ಅಂತ ಹೇಳ್ಕಿರಂದ ಎಲ್ಲಾರು ನೀವು ಹೋಗತ್ತ ಕಳ್ಸಾತ್ರ. ಇವ ಏನ್ ಮಾಡಿದ್ರೆ, ನೀವು ಹೋಗಂಗಿಲ್ಲ, ನೀವ್ ಯಾರೋ ನನ್ ಕೇಳೋರ ಹಂಗ ಹೆಂಗ ಅಂತ ಹೇಳಿ ಅವ್ರಿಗೆ ದಬಾಸ್ಲಕ್ ಚಾಲು ಮಾಡಿ. ದಬಾಸಿಂದ ಅವ್ರ ಜನ ಅವ್ರಿಗೆ ಏನು ವಿಷಯ ಏನು ಗೊತ್ತಿಲ್ಲ, ಇದಿಲ್ಲ. ಅವ್ರ ಜನ ಅವನ್ನ ನುಗ್ಸಾಕ ಪ್ರಯತ್ನ ಮಾಡಿದ್ರು. ನುಗ್ಸುವಾಗ ಏನು ಅಕಸ್ಮಾತ್ ಏನ್ ಮಾಡ್ದ, ಹೋಗಿ ಜಾರಿ ಬಿದ್ದ ತಕ್ಷಣ ಅಲ್ಲಿ ಸಾವ್ಕಾರ ಮನೆ ಮುಂದೆ ಒಂದು ಡೆಸ್ಕ್ ಇತ್ತದ, ಏನೋ ಚಪ್ಪಲ 2 ಅಥವಾ ದೊಡ್ಡ ಡೆಸ್ಕ್ ಇತ್ತು. ಅದ್ರ ಡೆಸ್ಕ್ ಹೋಗಿ ಅವ್ನ ತಲೆ ಬಡಿತದ. ಅದಕ್ಕೆ ಏನ್ ಮಾಡಿದ್ರು, ಇದೆಲ್ಲ ಕೂಡಿ ಇವ್ರು ಬಂದು, ನಾವು ನಮ್ ಕಾನೂನು ಪ್ರಕಾರ ನಾವು ಸ್ಟೇಷನ್ ಬರ್ಬೇಕಾಗ್ತದೆ. ಸ್ಟೇಷನ್ ಬಂದು ನಾವು ಕಂಪ್ಲೇಂಟ್ ಕೊಟ್ವಿ, ನಿನ್ನ ರಾತ್ರಿ ಹಿಂಗಾಗಿತ್ತು, ಅದೇ ಕಾರಣದಿಂದ ನಾವು ಸಾವ್ಕಾರ ಮನೆಗೆ ಹೋಗಿದ್ದೀವಿ. ಶಂಕರ್ ನಂದೇಶ್ವರನ ಟ್ರಾನ್ಸ್ಫರ್ ಮಾಡಕ್ ನೀವ ಕಾರಣ ಇದ್ರಿ ಮಕ್ಕಳ್ರೆ, ಹಂಗ ಹಿಂಗ ತಿರುಗಿರಂದ ಅವಾಶ ಸಿಕ್ಕಾಪಟ್ಟೆ ನಿಂದಿಸಿ ಇವ್ರನ್ನ ತೆರಿಗೆ ಮಾಡ್ಯಾರ್ರಿ. ಮತ್ತ ನಾವ ಆ ವಿಷಯಕ್ಕೆ ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ, ನಾವ್ಯಾರ ಆ ವಿಷಯದಾಗ ಹಸ್ತಕ್ಷೇಪ ಇಲ್ಲ. ನಮ್ದು ರೊಕ್ಕ ಹಾಕಿಲ್ಲ ಅಂತ ಇವ್ರು ಕರೆ, ಅದಕ್ಕೆ ರೊಕ್ಕ ಹಾಕುದಿಲ್ಲ ಅಂದಾರ. ಪ್ರತಿಯೊಬ್ಬ ಸದಸ್ಯಕ್ಕೆ 10,000 ರೂಪಾಯಿ ಹಾಕಂತಂದ್ರ, ಇವ್ರು ಕಾರ್ ತಗೊಳ್ಳೋರೊಬ್ರು ಯೂನಿಯನ್ ಅಧ್ಯಕ್ಷರಿಗೆ ಕಾರ್ ತಗೊಂಡ್ಕಿರಂದ ಈ ಕಾರ್ನಾಗ ಕೂತಿಗಳು 10,000 ರೂಪಾಯಿ ಹಾಕಂದ್ರೆ ಇವ್ರು ನಾವೇನ್ ಹಾಕುದಿಲ್ಲ, ನಮ್ ಕಡೆ ಆಗುದಿಲ್ಲ ಅಂತಾರಣ. ಆ ವೈಷಮ್ಯ ಎಲ್ಲಾರ ಮೇಲೆ ಇಟ್ಕೊಂಡ್ಕಿರದ, ಯಾವ್ಯಾವ ನೀವು 10,000 ಹಾಕೋದ್ರೆ ನಿಮ್ಗೆ ನೋಡ್ತೀವಿ ಮಕ್ಕಳ್ರ ಅಂತ ಹೇಳಿ ನಿಮ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ, ಅಲ್ಲಿ ಮಾಡ್ತೀವಿ, ಇಲ್ಲಿ ಮಾಡ್ತೀವಿ ಕೇಳ್ಕಿರ. ಪ್ರತಿಯೊಂದು ವಿಷಯದಾಗೂ ಕೂಡ ನೌಕರಸ್ಥಿತಿ ನಮ್ಗೆ ಹಿಂಗ್ ಮಾನಸಿಕ ಕಿರುಕುಳ ಚಿತ್ರಹಿಂಸೆ ಕೊಡತಾರಂದ್ರ ಅದನ್ನ ಹೇಳ್ಬಾರ್ದು ನವಾಗ. ಅಂತ ಪರಿಸ್ಥಿತಿ ಒಳಗೆ ನಾವು ಎಂಪ್ಲಾಯ್ಸ್ ಇದೀವಿ. ಕೆಲವೊಂದ ಎಂಪ್ಲಾಯ್ಸ್ ಯಾರ ಮುಂದೂ ಹೇಳಕ್ಕಿಂತ ಇರತ್ತಾರ, ನಾವು ಸಾವ್ಕಾರ ಏನ್ ಕೈ ಬಿಟ್ಬಿಡ್ರಿ, ನಡ್ರಿಪ್ಪ ನಾವು ಹೋಗೋಣ ಹೊರಗೆ ಬಂದು ಇನ್ನು ಕಾನೂನು ಪ್ರಕಾರ ನಾವು ಹೋರಾಟ ಮಾಡ್ತೀವಿ. ಸ್ಟೇಷನ್ ಬಂದು ನಾವೊಂದು ಕಂಪ್ಲೇಂಟ್ ಕೊಟ್ಟು ಅದಕ್ಕಾಗಿ ನುಗ್ಸಾಡಿ ಬಿದ್ದ ಪೆಟ್ಟಿಗೆ ಇದನ್ನ ಏನ್ ಹೇಳ್ತಾರ ಇವರ, ನಮ್ಮ ನಿರ್ದೇಶಕರಾದಂತ ಲಕ್ಷ್ಮಣ್ ಸವದಿ ಅವರ, ಚಿದಾನಂದ ಸವದಿ ಅವರ, ಶಶಿಕಾಂತ್ ಸವದಿ ಅವರ, ಈ 3 ಜನ ಕೂಡಿಕಿರಿಂದ ಇವ್ರ ಮೇಲೆ ಹಲ್ಲೆ ಮಾಡ್ರ ಅಂತ ಹೇಳಿಕಿರಿಂದ ಕಾರ್ ನೀರಾವರ ನಾಮ್ದಿದ ಅವ್ರು ಹಲ್ಲೆ ಮಾಡ್ರ ಅಂತ ಹೇಳಿಕಿರಿಂದ ಅವ್ರ ಮೇಲೆ ಗಂಭೀರವಾದಂತ ಆರೋಪ ಮಾಡಿ ಇವತ್ತ ಅವ್ರನ್ನ ಎಲ್ಲಾ ಈ ಯೂಟ್ಯೂಬ್, ಫೇಸ್ಬುಕ್, ವಾಟ್ಸಪ್ ಗಳೆಲ್ಲ ಹರಿದಾಡಕತ್ತೈತಿ. ಅದು ಯಾವುದು ಸತ್ಯಕ್ಕೆ ದೂರವಾದಂತದ. ಸ್ವತಃ ನಾ ಶಿವಯೋಗಿಗಳ ಆಣಿ ಮಾಡಿ ಹೇಳ್ತಾನ್ರಿ, ಇಲ್ಲಿ ಸತ್ಯವಾಗಿ ಶಿವಯೋಗಿಗಳ ಆಣಿ ಮಾಡಿ ಹೇಳ್ತಾನು. ಸಾವ್ಕಾರ ಲಕ್ಷ್ಮಣ ಸವದಿ ಅವರ, ಚಿದಾನಂದ ಸವದಿ ಅವರ, ಶಶಿಕಾಂತ್ ಸವದಿ ಅವರ ಯಾರು ಕೂಡ ಬಡಿ ಮಾಡಿರೋದ್ರಿಂದ ನಾ ಸ್ಪಷ್ಟ ಶಿವಯೋಗಿ ಅವ್ರ ಆಣಿ ಮಾಡಿ ಹೇಳ್ತಾನೆ. ಇಷ್ಟು ಹೇಳಿ ನಮಗ್ ನೀವು ನ್ಯಾಯ ದೊರಕಿಸ್ಕೊಡ್ಬೇಕು. ಮುಂದಿನ ನಮಗೂ ಕೂಡ ಜೀವ ಭಯ,
ನಮಗೂ ಕೂಡ ಜೀವ ಭಯ ಐತಿ. ನಿಮ್ಮನ್ನು ನೋಡ್ತೀವಿ ಅಂತ ನೀವು ಪತ್ರಿಕಾ ಮಾಧ್ಯಮದವ್ರ ನಮಗೂ ಕೂಡ ನ್ಯಾಯ ಸಿಗ್ಬೇಕಂದ್ರೆ ನೌಕರಿ ಮಾಡೋರು ನಾವು ನೌಕರಿ ಮಾಡೋದ್ರ ನೌಕರಸ್ಥಗತನೇ ಇರ್ತೀವಿ. ನಾವು ನೌಕರಸ್ಥ ಬಿಟ್ಟಿಕರಿಂದ ನಾವು ಬೇರೆದಾರ ಹಿಡಿದ್ರೆ ನೀವು ಕೂಡ ನಮ್ಗೆ ನ್ಯಾಯ ಧರಿಸ್ಕೊಡು ಅಂತ ಕೇಳ್ಕಿರಿಂದ ದಯವಿಟ್ಟು ನಮ್ಗೆ ಸಹಕರಿಸಿದಾಗ ಪತ್ರಿಕೆ ಮಾಧ್ಯಮ ನಾನು ಇನ್ನೊಮ್ಮೆ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಪ್ರತಿಯೊಬ್ರು ನೌಕರರ 10,000 ಕೊಡ್ಬೇಕ್ರಿ. ಅತನಿಯಿಂದ ಸುಮಾರು ಒಂದು ಸ್ಟಾಫ್ ಸಂಖ್ಯೆ 52 ಮೆಂಬರ್ ಅದಾರ. 10,000 ರೂಪಾಯಿ ಕೊಡ್ಬೇಕ್ರಿ. ಬೇಕಾದ್ರೆ ನಿಮ್ಗೆ ಅದ್ರದ್ದು ಪ್ರೂಫ್ ಬೇಕಂದ್ರ ನಾ ಯಾರ ಅಕೌಂಟಿಗೆ 10,000 ರೂಪಾಯಿ ಹೆಸರು ಹಾಕ್ಯಾರ ಅದನ್ನು ಬೇಕಾದ್ರೆ ನಿಮ್ಗೆ ತಂದು ಕೊಡೋದಾರ ನಾವು ಮಾಧ್ಯಮದಲ್ಲಿ ಕೊಡ್ತೀನಿ. ಮಾಡ್ತೀನಿ ಸರ್. ಅದ್ ಯಾರ ಅಕೌಂಟ್ ಹೇಗೆ ಗೊಳೆ ಮಾಡ್ಯಾರ ಅದನ್ನು ಕೂಡ ನಾನು ಮಾಧ್ಯಮದಲ್ಲಿ ಕೊಡ್ತೀನಿ. ಯಾರ್ರಿ ಅಲ್ಲಿ ನಾವು ಕರ್ಕೊಂಡ್ ಬಂದೇ ಯಾರು ಕರೆದಿಲ್ರಿ. ನಾವು ಹೋಗಿವಿ ಅವರು ಬಂದಾರ. ನಾವ್ ಯಾರು ಸಾವುಕಾರ ಬಾ ಹೇಳಿಲ್ಲ ನಮ್ಗ್ರಿ ಏನು ಇಲ್ಲ. ಏನ್ ನಮಗೂ ವಿಷಯ ಗೊತ್ತಿದ್ದಾರೆ ಈ ಗಲಾಟೆ ಆಗಿತ್ತಲ್ಲ. ಈಗ ಅಧ್ಯಕ್ಷರನ್ನ ನಿನ್ನೆ ಅಲ್ಲಿ ಹೊಡೆದ್ರು ಒಂದ್ ಹೇಳಿಕೆಯಿಂದ ಅವ್ರು ಆರೋಪ ಮಾಡ್ತಾ ಇದ್ದಾರೆ ಶಾಸಕರ ಮನೆಯವರು. ಅವ್ರನ್ನ ಕರ್ಕೊಂಡು ಹೋದವ್ರು ಯಾರು? ಹೇಳಿದವ್ರು ಯಾರು? ಅವ್ರ 3 ಜನ ಇದ್ರಲ್ಲ. ಏನ್ 3 ಜನ ರೀ? ಯಾರು? ಅಭಯ್ ಲಕಡಿ ರೀ, ಬಸವರಾಜ್ ಕಮ್ತಿಗೆ, ಆಮೇಲೆ ಮಹಾಬಲ್ ಪಾಟೀಲ್. ನಿಮ್ಮ ವಿರುದ್ಧ ದೂರು ಕೂಡ ಹೋಗಿದ್ರು. ಏನ್ ಶಾಸಕರಿಗೆ ಅದ ಬಗೆಹರಿಸ್ಕೊಳಕ್ರಿ. ಅದ ನಿನ್ನೆ ಘಟನೆಗೆ ಅವ್ರ ಮೂಲ ಕಾರಣ ಅವ್ರಿ. ಅವ್ರು ನಾವೇನಂದಿದ್ವು, ನಾವು ಹೋಗ್ಬೇಕು ಸಾವುಕಾರ ಹೇಳ್ಬೇಕು ಅನ್ನೋದು ಅವರು ಅಲ್ಲೇ ಬಂದ್ರು. ಅವ್ನ್ ಕರ್ಕೊಂಡ್ ಬಂದಾರ. ಇದು ವಿಷಯ ಸಂಬಂಧ ಇಲ್ಲ. ಅಲ್ಲಿ ಇದನ್ನು ವಿಚಾರ ಇಲ್ಲ, ವಿಷಯ ಸಂಬಂಧ ಇಲ್ಲ. ಅವ್ನ ಯಾರು ಕರೆಸಿಲ್ಲ, ಯಾರು ಹೇಳಿಲ್ಲ, ನಾವು ಹೇಳಿಲ್ಲ. ಅವ್ರು ಯಾವ ವಿಷಯಕ್ಕೆ ಹೆಂಗ್ ಬಂದ್ರು ನಮಗ್ ಗೊತ್ತಿಲ್ಲ. ಅದ್ ಸಾವುಕಾರ ಅದನ್ನ ಒಟ್ಟ ಅದನ್ನ ಹಚ್ಕೊಲಿಲ್ಲ ಮೇಗ್ ಅವ್ರು. ನೀವ್ ಹೋಗ್ಬಿಡಕ್ ಹೊರಗಂತಂದ್ರು. ಆಯ್ತಲ್ರಿ, ಸಾವುಕಾರ ಹಚ್ಕೊಲಿಲ್ಲ ಅಂದ್ರ ನಾವೇನ್ ಮಾಡಕ್ ಅಲ್ಲಿ ವಾದ ವಿವಾದ ಅಂದ್ರ ಸಾವುಕಾರ ಮನ್ಯಾಗ ಏನು ಅಲ್ಲೇನು ವಾದ ವಿವಾದ ಆಗಿಲ್ರಿ. ಹೊರಗೆ ಹೋಗಂದ್ರ ಸಾವುಕಾರ ಮುಗಿತ್ ಹೊರಗೆ ಹೋಗ ನಿಮ್ದ ಜಗಳಪ್ಪ. ಇದನ್ನ ನಮ್ ಕಡೆ ತರಬೇಡ್ರಿ. ಅಧ್ಯಕ್ಷ ಉಪಾಧ್ಯಕ್ಷ ಅದಾರ ನಿಮ್ ಯೂನಿಯನ್ ಅದಾರಿ, ನೀವು ಹೋಗಿ ಅಲ್ಲಿ ಬಗೆಹರಿಸ್ಕೋರಿ ಅಂತಂದ್ ಅವ್ರು ನೀವು ಹೊರಗೆ ಹೋಗ್ರಿ ಅಂತಂದ್ ಅಷ್ಟ್ ಹೇಳಿದ್ರು. ಅಲ್ಲ ನಿನ್ನೆ ಅಷ್ಟೆಲ್ಲ ಜನ ಡಿಸಿಸ್ ಬ್ಯಾಂಕ್ ಎಂಪ್ಲಾಯಿಗಳು ಬಂದಿದ್ರು. ಜನ ಯಾಕೆ ಬಂದ್ರು ಸರ್? ಸರ್ ಯೂನಿಯನ್ ಈಗ ದುಡ್ಡು ಕೇಳ್ತಾ ಇದ್ದಾರೆ. ಅವ್ರು ದುಡ್ಡು ಕೊಟ್ಟಾರ, ದುಡ್ಡು ಕೊಡಲ್ಲೇ ಇದಾರೆ. ದುಡ್ಡು ಕೊಟ್ರ ಸರ್. ಈಗ ಬ್ಲಾಕ್ ಮೇಲ್ ಮಾಡ್ತಾರ ಸರ್. ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಭಯ ಸರ್. ಈಗ ಯಾಕಂದ್ರ ಎಲ್ಲಾರು ಟ್ರಾನ್ಸ್ಫರ್ ಮಾಡ್ತಿದ್ರೆ ಏನಂತ ಹೇಳಿ ಪರಿಸ್ಥಿತಿ ಎಲ್ಲರಿಗೂ ಭಯ ಐತೆ ಸರ್. ನಾವ್ ಹಾಕೋದಿಲ್ಲ ಸರ್. ಹೌದು ಸರ್, ಹಾಕೋದಿಲ್ಲ ನಾವ್. 1,000 ಅಂದ್ರೆ ಪಬ್ಲಿಕ್ ಬರ್ಬೋದು ಸರ್. ಅದೇ ಹೌದು ಸರ್. ಮತ್ತೆ ಅದನ್ನ ತಪ್ಪು ಮಾಹಿತಿ ಕೊಟ್ಟಾರ ಸರ್. ತಪ್ಪು ಮಾಹಿತಿ ಕೊಟ್ಟಾರಲ್ರಿ. ಸಾವುಕಾರ ಪಡೆದಾರು ಇದನ್ನ ಕರಿಸಿ ಪಡೆದಾರ ಅದ ತಪ್ಪು ಮಾಹಿತಿ ಕೊಡೋದ್ರಿಂದ ಬಂದ ಸರ್. ತಪ್ಪು ನಮಗ ಹಲ್ಲೆ ಮಾಡಕ್ ಬಂದ ಸರ್. ಈಗ ಹಲ್ಲೆ ಮೂಲ ಕಾರಣ ನಮ್ಗ ಹಲ್ಲೆ ಮಾಡಕ್ ಬಂದ್ರ ಕೊಡ್ತೀವಿ ಸರ್. ಸಮಯ ಸಂದರ್ಭ ಬಂದಾಗ ನಾವು ಕೊಡ್ತೀವಿ ಸರ್. ನೀವು ಸುದ್ದಿಗೋಷ್ಠಿ ಕರೆದಿದ್ದಾರೆ, ನೀವು ಮಹತ್ವದ ಹೇಳಿಬಿಟ್ರೆ ನಾವು ಆರೋಪ ಅದ್ರ ಬಗ್ಗೆ ಸರ್ ಅದ್ರ ಸಂಬಂಧಪಟ್ಟ ಮಾಡಿದ್ರು ಕಂಪ್ಲೀಟ್ ಮಾಡಿ ಹಾಗೆ ಸರ್. ಕಾಪಿ ನಮ್ ಕಡೆ ಎಲ್ಲ ತಗೊಂಡ್ಬಿಡ್ತೀವಿ ಸರ್. ಈಗ ಜೀವ ಭಯ ಯಾರಿಂದ ಜೀವ ಭಯ ಇದೇ ಯೂನಿಯನ್ ಪದಾಧಿಕಾರಿಗಳು ಅಂದ್ರ ಅವ ಅದ್ರಾಗ ಇರಬೇಕಿರ್ಲಿ. ಈಗ ಬಂದ ಈಗ ಅಲ್ಲಿ ಈ ಘಟನೆಗೆ ಸಂಬಂಧ ಇಲ್ಲದ ವ್ಯಕ್ತಿ ಅಲ್ಲಿ ಬರ್ತಾನಂದ್ರ ಮೂಲತಃ ಅವನ ಕಳಿಸಿರ್ಬೇಕಲ್ಲ ಅಂದಂಗ ಆಯ್ತದ. ಇದು ನಮ್ಮ ಯೂನಿಯನ್ ಕಾರ್ಯದರ್ಶಿ ಅವ ಬಸವರಾಜ್ ಕಮತಿಗೆ ಅನ್ನೋ ಅವ್ ಬರೋದೇನು ಕೊಳಮಿತ್ತಲ್ಲಿ. ನನ್ನ ಮನೆಗೆ ಯಾಕೆ ಬರ್ಬೇಕು? ರಾತ್ರಿ 8:00 ನಾವು ಬ್ಯಾಂಕ್ನಾಗ ಅದೀವಿ, ಅವನು ಹತ್ತನೇ ಬ್ರಾಂಚ್ನಾಗ ಅದ ಅದಾವ್ರ ಸರ್. ನೀವು ಆರೋಪ ಒಂದಿಗೆ ಕೇಳ್ಯಾರ, ಸ್ಪಷ್ಟ ಪಡಿಸ್ಲಿಕ್ಕೆ ಏನಾದ್ರು ಡಾಕ್ಯುಮೆಂಟ್ ಸಿಕ್ಕರೆ ಚರ್ಚೆ ಮಾಡಿ 10,000 ರೂಪಾಯಿ ತಗೊಂಡಾರ. ವೈಯಕ್ತಿಕ ಕೇಳತ್ತಾರ. ವೈಯಕ್ತಿಕ ಅದೇ ನೀವು ಡಾಕ್ಯುಮೆಂಟ್ ಕೊಟ್ಟಿದ್ರೆ ಎಷ್ಟು ಅಮೌಂಟ್ ಕೇಳಿದಾರ ಐ ಸರ್. ಅದನ್ನ ಡೀಟೇಲ್ಸ್ ನಾವು ಕೊಟ್ಟಿದ್ರೆ ಕರೆಕ್ಟ್ ಆಗುತ್ತೆ. ಅದನ್ನೆಲ್ಲ ನಾವು ಈಗ ಬ್ಯಾಂಕ್ ಬಂದ ಸರ್. ಜಮಾ ಮಾಡ್ಯಾರು ಎಲ್ಲ ದಾಖಲಾತಿ ಇಲ್ಲ ನೀವ್ ಹೇಳೋದು ಸತ್ಯ ಐತ್ರಿ. ಇಲ್ಲಿ ಸರ್ ಪ್ರಸ್ತುತ ಕೊಡ್ತೀವಿ. ನಮ್ಗೆ ನಮ್ ಮೊಬೈಲ್ ನಂಬರ್ ತಗೊಂಡ ತಮ್ಗೆ ನಾವು ಕೊಡ್ತೀವಿ ಸರ್. ಸರ್ ಅದಕ್ಕೆ ಹೆಚ್ಚಿಂದ ನಿಮ್ ಕಡೆ ನ್ಯಾಯ ಸಿಗುತ್ತೆ ನಮ್ಗೆ, ಬೇರೆದ್ರ ಕಡೆ ಸಿಗುದಿಲ್ಲ. ನಿಮ್ಗೆ ನಾಳೆ ನಾವು ಅದ್ರದ್ದು ಎಲ್ಲ ಡಾಕ್ಯುಮೆಂಟ್ಸ್ ಸರ್ ತಮ್ಮ ಫೋನ್ ನಂಬರ್ ತಗೊಂಡು ನಾವು ಮುಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ.
ಸರ್ ಇನ್ನೊಂದು ಬರ್ತಾ ಇದೆ. ನಿನ್ನೆ ಬಂದವ್ರು ಎಲ್ಲರೂ ಗೋಕಾಕ್ದವ್ರು ಹೇಳಿದ್ರು ಕಳಿಸಿದ್ರು ಅಂತ ಹೇಳಿ, ಅವ್ರಿಗೆ ಹೇಳಿದ್ರು ಅಂತ ಹೇಳಿ ಕೂಡ ಕೆಲವು ಜನ ಮಾತಾಡ್ತಾ ಇದ್ದಾರೆ. ನೀವು ಎಂಪ್ಲಾಯಿಗಳಾಗಿ ನಿಮ್ಗೆ ಏನ್ ಅನಿಸ್ತಾ ಇದೆ? ಆಕ್ಚುಲಿ ಗೋಕಾಕ್ದವ್ರು ಹೇಳಿ ಕಳಿಸ್ತಾರ ಅಥವಾ ಇವರೇ ಬಂದಾರ? ಆಕ್ಚುಲಿ ಅದು ಗೋಕಾಕದಿಂದ ಬಂದಿರ್ಬೋದು, ಎಲ್ಲ ಕಡೆ ಬಂದು ಅದನ್ನ ಸರ್ ನಾವ್ ಇನ್ನೇನ್ ಅಲ್ಲಿ ಮಾತಾಡೋ ಮಾತು ನಮ್ ಕೆಲವೊಂದು ಎಂಪ್ಲಾಯರ್ ಫೋನ್ ಹಚ್ಚಿದ್ರು. ನಾವು ಈ ವಿಷಯದಾಗ ನಾವು ಬರಬಾರ್ದ, ಇದು ಕಾರಣ, ಇದಕ್ಕೆ ಕಾರಣ ಇಲ್ಲದನ್ನ ಇದ ವಿನಾಕಾರಣ ಇದ ಬೇರೆ ವಿಷಯ ತಿರುಗಿ ಪಡ್ಕೊಂಡೈತಿ. ನಾವು ಎಲ್ಲ ನಮ್ಗೆ ಫೋನ್ ಹಚ್ಚಿ ಒತ್ತಾಯ ಮಾಡಿ ಬ್ಯಾಂಕ್ ಬಂದ್ ಮಾಡಿ ಹೋಗ್ರಪ್ಪ ಅಂದಾಗ ಬಂದಾರ. ಕೆಲವೊಂದು ಫೋನ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನಮ್ಗೆ ಫೋನ್ ಮಾಡಿ ಹೇಳ್ಯಾರ. ನಾವೇನ್ ನಮ್ದೇನ್ ಇದಿರ್ಲಿಲ್ಲಪ್ಪ, ನಾವೇನ್ ಅಂತ ಬರುವಂತದ್ದು ಏನಿಲ್ಲ, ಇವ್ರೆಲ್ಲಾ ನೀವು ಹೋಗಬೇಕು, ಅಲ್ಲಿ ಬರಬೇಕು, ಸ್ಟ್ರೈಕ್ ಮಾಡಬೇಕು ಅನ್ನೋದು ಎಲ್ಲಾರ್ಗಿ ಪ್ರತಿಯೊಬ್ಬರಿಗೂ ಕಾಲ್ ಮಾಡಿ ಮಾಡಿ ಹೇಳಿಸ್ಕರಿಂದ ಇವರು ಕೀಲಿ ಹಾಕಿ ಕಳ್ಸ್ಯಾರ ಸರ್. ಒತ್ತಾಯದ ಮೇರೆಗೆ ಬಂದಾರ. ಹೌದು ಸರ್. ಕೆಲವೊಂದು ಹಂಚಿಕೆ ಒತ್ತಾಯ ಬಂದ. ಕೆಲವೊಂದು ಹಾದಿಯಾಗೂ ಬಂದ್ ಹೇಳ್ದಾರ್ರಿ. ಯಾರು ಒತ್ತಾಯ ಬಂದಾರ? ಇವ್ರು ಯೂನಿಯನ್ದವ್ರಿ. ಯಾರು ಒತ್ತಾಯ ಬಂದಾರ? ಇವ್ರು ಯೂನಿಯನ್ ಇವು ಮಾಬಲ್ ಪಾಟೀಲ್ ರೀ. ಅವ್ರು ಯಾರು ಒತ್ತಾಯ ಬಂದ್ರಿ? ಅಲ್ಲ ಒಂದೆರಡು ಮೂರು ಹೆಸರು ಮಾಬಲ್ ಪಾಟೀಲ್ ರೀ, ನಿಂಗಪ್ಪ ಕರೆಣ್ಣ ಅವ್ರು. ಅವ್ರ ಆಯ್ತು ಸರ್, ಅವ್ರ ಸಂಘದವ್ರ ಅವ್ರು ಯಾರು ಪ್ರೆಷರ್ ಬಂದಿರ್ತಾರೆ. ಇಲ್ಲ ಪ್ರೆಷರ್ ತಂದ್ರ ಅಂದ್ರ ಸರ್ ನಮಗ ಅವ್ರಿಗೆ ಯಾರೋ ಹೇಳಿ ಕಳಿಸಿದ್ರು, ಏನೋ ಪ್ಲಾನಿಂಗ್ ಸರ್ ಪ್ಲಾನಿಂಗ್ ಇದೆ, ಸರ್ ಪ್ಲಾನಿಂಗ್ ಇದೆ, ಪಕ್ಕ ಪ್ಲಾನ್ ಇದೆ. ಬಟ್ ನಾವು ಅದ್ರ ಬಗ್ಗೆ ಮಾತಾಡಕ್ ಆಗುದಿಲ್ಲ ಸರ್. ಯಾಕಂದ್ರೆ ಅದು ಸರ್ ದಯವಿಟ್ಟು ಕೌನ್ಸಿಲಾಗ ನಿಮಗ್ ಗೊತ್ತಿದೆ ಸರ್, ಮಾಧ್ಯಮ ಮಿತ್ರರಿಗೆ ಎಲ್ಲಾ ಸ್ನೇಹಿತರಿಗೆ ಗೊತ್ತಿದೆ. ನಾವು ಅದ್ರ ಬಗ್ಗೆ ಮಾತಾಡೋದು ದೊಡ್ಡವರಲ್ಲ ಸರ್. ಸರ್ ನಾವು ದಯವಿಟ್ಟು ನಿಮ್ಗೆ ಕೈ ಮುಗಿತು ಅಂತ ವಿಜಯ ದಾಟಿ ದೊಡ್ಡ ದೊಡ್ಡ ಮಾತು ಮಾತಾಡೋಂಥದ್ದು ನಮ್ ಕಡೆ ಆಗುದಿಲ್ಲ ಸರ್. ಅದು ದೊಡ್ಡದ ಲೆವೆಲ್ ಇರ್ತೈತಿ, ಅದು ನಿಮ್ಗೂ ಗೊತ್ತೈತಿ, ಅದು ಪಬ್ಲಿಕ್ ಗೊತ್ತೈತಿ, ಸಾರ್ವಜನಿಕ ಗೊತ್ತೈತಿ. ಕಂಪ್ಸ್ನಾಗ ಇಟ್ಟು ಮಾತಾಡಂದ್ರ ನಾವು ಕಂಪ್ಸ್ನಾಗ ಇಟ್ಟು ಮಾತಾಡ್ತೀವಿ ಸರ್. ಹೇಳಿ ಕಳಿಸಿದವ್ರು ಅದಾರು, ಅವ್ರೆಲ್ಲ ನಿಮ್ಗೂ ಗೊತ್ತಿದ್ ಜನರಿಗೆ ಸರ್, ಎಲ್ಲಾ ಸರ್ ಸಂಪೂರ್ಣ ಎಲ್ಲ ಗೊತ್ತೈತಿ ಸರ್. ಅದ್ರ ಬಗ್ಗೆ ನಾವು ಹೆಸರು ಹೇಳಿದ್ರೆ ನಮ್ ತಾಕತ್ ಅಟ್ಟಿಲ್ಲ ಸರ್. ನಮ್ ತಾಕತ್ ಇಲ್ಲ ಸರ್. ಅಟ್ ದೊಡ್ಡವ್ರ ಹೆಸರು ತಗೊಂಡು ನಮ್ಗೆ ಹೆಂಗ್ ತಾಕತ್ ಬರುತ್ತೆ ಹೇಳ್ರಿ ಸರ್. ನಾಳೆ ನಮ್ಗೆ ಏನ್ ಆತಂದ್ರೆ ಯಾರ ಗತಿ ಹೇಳ್ರಿ ಸರ್. ಸರಿ ಸರ್. ಅವ್ರು ನಿಂಗಪ್ಪ ಕರೆದವ್ರು ಯಾವ್ರವ್ರಿ? ಶಿರಟ್ಟಿ ವರ್ಕ್ ಮಾಡೋದೇ ಇಲ್ರಿ ಅವ್ರು. ಕುರ್ಚಿ ಇಲ್ರಿ. ಮತ್ತ ಅವ್ರ ಮಾತ್ ಕೇಳಿ ಟ್ರಾನ್ಸ್ಫರ್ ಮಾಡ್ತಾರ್ರಿ. ಹೌದು ಸರ್. ಯೂನಿಯನ್ ಅಧ್ಯಕ್ಷರು. ಹೌದು ಸರ್. ಈಗ ಅಂದ್ರ ಅವ್ರಿಗೆ ಅವ್ರು ಕೆಲವೊಂದೆಲ್ಲ ಅದಾವ್ರಿ ಸರ್. ಇವ್ ಲೋನ್ಗಳು ಮಾಡಿ ಕೊಡಂಗಿಲ್ರಿ, ಎಂಪ್ಲಾಯ್ಸ್ ದನಿಗೆ ಮಾಡ್ತಾರ್ರಿ, ಲೋನ್ ಕೊಡಂಗಿಲ್ರಿ, ಇಂಥವೆಲ್ಲ ಬ್ಲಾಕ್ ಮೇಲ್ ತಂತ್ರಗಳು. ಯೂನಿಯನ್ ಹೋಗಿ ದನಿಗೆ ಮಾಡೋದು, ಈ ದನಿಗೆ ಮಾಡೋಣ ಅವ್ರ ಅದಕ್ಕೆ ಮಣಿತಾರ ಸರ್. 100 ಕೋಟಿ ರೂಪಾಯಿ ಸಾಲ ತಗೊಳಕ್ ನಿಂತಾರ್ರಿ. ಅವ್ರು 100 ಕೋಟಿ ಬ್ಯಾಂಕ್ ಹೆಂಗ್ ಉಳಿಬೇಕು ಸರ್? 100 ಕೋಟಿ ಸಾಲ ತಗೊಳಕ್ ನಿಂತಾರಲ್ಲಿ. ಸಾಕಷ್ಟು ಮಂದಿ ಇದಾರ ಸರ್. ಅದಾರ ಸರ್. ಹೌದ್ರಿ, ಫ್ಯಾಕ್ಟ್ರಿಗಳಿಗೆ ಮನೆ ಮನೆ ತಗೊಂಡ್ರ ಸರ್. ಅವೆಲ್ಲ ಪತ್ರಿಕಾ ನಿಮ್ಮ ಬ್ಯಾಂಕ್ ನೋಡಿ 100 ಕೋಟಿ ರೂಪಾಯಿಗೆ ಇದನ್ನ ಸಾಲಕ್ಕೆ ಏನಾದ್ರು ಯಾರದಾರ ಇಲ್ಲಿ? ಅದಾರ ಸರ್. ಅತನಿ ಒಳಗೆ ಇದ್ದಾರೆ ಸದ್ಯ ಸರ್. ಈಗ ಅಲ್ಸಿದ್ನಾಥ್ ಫ್ಯಾಕ್ಟ್ರಿಗೆ ಅರ್ಜಿ ಕೊಟ್ಟಿರ್ತಾರೆ. ಅತನಿ ಒಳಗೆ ಯಾರು ಕೊಟ್ಟಿದ್ದಾರೆ ಕೇಳ್ತೀವಿ. ಅತನಿ ಅವ್ರು ಯಾರಿಲ್ಲ ಸರ್. ಯಾರಿಲ್ಲ. ಇಲ್ಲ. ಬೇರೆ ಬ್ಯಾಂಕಿಂದ ನೀವೇ ಕೇಳ್ತೀರಿ? ಬೇರೆ ಬ್ಯಾಂಕಿಂದ ಹೋಗಿ ನೀವೇ ನಮ್ದು ಸರ್, ನಮ್ದ್ರಿ ಬ್ರಾಂಚ್ ಮೇನ್ ಬ್ರಾಂಚ್ ಅಲ್ಲ, ಅದನ್ನೇ ಕೇಳ್ತೇವೆ. ಮೇನ್ ಬ್ರಾಂಚಿಗೆ ನಿಮ್ಗೆ ಸಂಬಂಧ ಇರ್ತೇವೆ. ಇಲ್ಲಿ ಬ್ಯಾಂಕಿಂದ ನಮ್ಮ ಮೇನ್ ಬ್ರಾಂಚ್. ಹೌದು ಸರ್. ಇದು DCC ಬ್ಯಾಂಕ್ನಾಗ 100 ಶಾಖೆ. ಒಂದೇ ಸರ್ ಸರ್. ಹೆಂಗಿರ್ತೈತಿ ಇಲ್ಲಿ ಅತನಿ ಒಳಗೆ ಅಪ್ಲಿಕೇಶನ್ ಐತೆ ಸರ್. ಈ ನಮ್ ಕೋಆಪರೇಟಿವ್ ಸೆಕ್ಷನ್ ದಾಗ ಹೆಂಗಿರುತ್ತೆ ಸರ್, ಇಲ್ಲಿ ಲೋನ್ ಸ್ಯಾಂಕ್ಷನ್ ಆಗಿರ್ತಾವ ಸರ್. ನಮ್ದು ಯಾವುದೇ ದೊಡ್ಡ ಹೈಪೋಥಿಕೇಶನ್ ಆಗ್ಬೇಕಂದ್ರ ನಮ್ ಹೆಡ್ ಆಫೀಸ್ ನಾಗ ಸ್ಯಾಂಕ್ಷನ್ ಆಗ್ತದೆ ಸರ್. ಮತ್ತೆ ಇಂಥವೆಲ್ಲ ಅವ್ರ ಮಾಡಿಕಿರಂದ ಇಂಥವೆಲ್ಲ ಮಾಡ್ತಾರ. ಮಾಡಿಕಿರಂದ ನಮ್ಮನ್ನ ನಿಮ್ಗೆ ಅವ್ರನ್ನ ಬ್ಲಾಕ್ ಮಾಡಿ ಅವ್ರು ಹೇಳ್ದಂಗೆ ಟ್ರಾನ್ಸ್ಫರ್ ಮಾಡ್ತಾರೆ ನಿಮ್ಮ ಅಧ್ಯಕ್ಷರ ಮುಂದೆ ಹೇಳಿ ಸರ್. ಅಧ್ಯಕ್ಷರ ಗಮನಪ್ಪ ಹೋಗ್ಬೇಕಂತ ಏನ ಎಲ್ಲ ನಾವು ಎಂಪ್ಲಾಯ್ಸ್ ನಮ್ಗೆ ಯಾರಿಗೆ ಎಣ್ಣೆ ಆಗೈತೆ ಯಾಕೆ ಹೇಳಿಲ್ಲ? ಈಗ ಹೇಳಕ್ ಹೋಗಾರದೀವಿ ಸರ್. ಹೋಗಾಡಿ ಘಟನೆ ಆಗೈತೆ ಸರ್. ಇದಕ್ಕಾದ್ರೆ ನಮ್ಗೆ ಏನ್ ಅನ್ಯಾಯ ಆಗಿದ್ದು ಸಹಿಸ್ಕೊಂಡಿದ್ದೀವಿ ಸರ್. ಇನ್ನು ಹೋಗಾಕ ನಾವು ತಯಾರಿದ್ದೀವಿ ಸರ್. ಈಗ ಎಷ್ಟು ದಿನದಿಂದ 10,000 ರೂಪಾಯಿ ನೀವು ತಗೋತಾರ ಅಂತ ಹೇಳತ್ತೀರಿ? ಎಷ್ಟು ದಿನ ಆಯ್ತು ಈಗ ಅದನ್ನ ಕಲೆಕ್ಟ್ ಮಾಡಕ್ಕೆ? ಸುಮಾರು ಒಂದು 3 ತಿಂಗಳು. 3 ತಿಂಗಳು ಮತ್ತೆ ಈಗ ಯಾಕೆ ಗಮನಕ್ಕೆ ತಂದಿಲ್ಲ ಅವ್ರಿಗೆ? ಈಗ ಇಲ್ಲಿವರೆಗೆ ನಮ್ಮ ಮನೆಗೆ ಹಲ್ಲೆ ಮಾಡಕ್ ಬಂದವ್ರು ಅವರಲ್ಲ, ಈಗ ಬಂದ್ರಲ್ಲ ಸರ್. ರೊಕ್ಕ ಕೊಡ್ಲಿಲ್ಲ ಅಂತ ಬಂದಾರ ಅವ್ರ. ನಾವು ರೊಕ್ಕ ಕೊಟ್ಟಿದ್ರೆ ಇಲ್ಲಿ ಆಗತ್ತಿಲ್ಲ ನೀವು ಅಧ್ಯಕ್ಷರ ಮುಂದೆ ಗಮನಕ್ಕೆ ತರಬೇಕು ಸರ್. ಮತ್ತೆ ತಂದಿರ ಅಂತ ಹೇಳಿದ್ರು ಆಗಲೇ. ಅವ್ರು ಏನೋ ಅದಕ್ಕೆ ಆಕ್ಷನ್ ತಗೋದ್ರಿ ಸರ್. ನಾವು ಆಗಲೇ ಹೇಳಿದ್ವಿ ತಂದಿರ. ಸರ್ ನಾ ಹೇಳುದು ಹಲ್ಲೆ ಮಾಡಿದ ವಿಷಯನ ಇಲ್ಲಿ ನಿನ್ನೆ ನಡೆದ ಚರ್ಚೆ ಇನ್ನು ಅಧ್ಯಕ್ಷರಿಗೆ ಯಾವಾಗ ಹೇಳ್ಬೇಕ್ರಿ ಅದು? ಸರ್ ನಾವ್ ಹೇಳೋದಿಲ್ಲ, ನೀವು ಕ್ವಶನ್ ಕೇಳೋದಿಲ್ಲ. ನಾವು ಈಗ ನಮ್ ಸರ್ಕಾರ ಗಮನಕ್ಕೆ ನಾವು ತರಬೇಕು. ನಿನ್ನೆ ಫಸ್ಟ್ ನಾವು ಬಂದದ ಅಲ್ಲಿ ಡೈರೆಕ್ಟರ್ ಇದ್ದವ್ರು, ಲೋಕಲ್ ಡೈರೆಕ್ಟರ್ ತರಬೇಕಲ್ಲ ನಾವು. ನಾವ್ ಇಲ್ಲಿ ತರ್ಬೇಕು ಸರ್ ಮೊದಲ. ಸರ್ ಇದು ಅಧ್ಯಕ್ಷರಲ್ರಿ, ಬ್ಯಾಂಕ್ ಅಧ್ಯಕ್ಷರ ಯೂನಿಯನ್ ಅಧ್ಯಕ್ಷ. ಈ ಬ್ಯಾಂಕ್ ಯೂನಿಯನ್ ಅಧ್ಯಕ್ಷ ನಿಂಗಪ್ಪ ಕರೆನ್ ಅವ್ರು.
ನಿಂಗರಾಜ್ ಕರೆನ್ ಅವ್ರು ಈಗ ಏನದಲ್ಲ ಸರ್, ನಿನ್ನೆ 80 ಲಕ್ಷ ರೂಪಾಯಿ ಇದ್ರ ಸಂಘದ ಎಲ್ಲ ಪದಾಧಿಕಾರಿಗಳು ಇದ್ರು ಅಂತ ಅನ್ಕೋತೀವಿ. ತಮ್ಮ ಹುದ್ದೆಗಳ ಸಂಘದೊಳಗೆ ಏನಾದ್ರು ಇದ್ದಾರೆ ಸರ್? ಜನರೊಳಗಡೆ ಯಾರು? ಮೆಂಬರ್ ನಾವು ಎಲ್ಲ ಸದಸ್ಯರದು ಅದು. ಎಲ್ಲರೂ ಸದಸ್ಯರು. ಅವ್ರು ನಿನ್ನೆ ನನಗೆ ಹಲ್ಲೆ ಮಾಡಕ್ ಬಂದಿದ್ರಲ್ಲ, ಅವ್ ಮುಖ್ಯ ಕಾರ್ಯದರ್ಶಿ ಯಾರ್ರಿ, ನನಗೆ ಮೊನ್ನೆ ರಾತ್ರಿ 2 ಗಂಟೆ ಹೆಸರೇ ಸರ್. ಬಸವರಾಜ್ ಕಮತ್ಗಿ, ಅವನೇ ಮುಖ್ಯ ಕಾರ್ಯದರ್ಶಿ, ನಮ್ಮ ಯೂನಿಯನ್ ಮುಖ್ಯ ಕಾರ್ಯದರ್ಶಿ. ಹಾ. ಸರ್, ನಿನ್ನೆ ಘಟನೆ ನಿನ್ನೆ ನಡೆದೈತಿ, ನಿನ್ಗ ಹೋಗು ಪುರುಸೊತ್ತಿಲ್ಲ. ರೊಕ್ಕ ಕೇಳ್ತಾ ಇದ್ರಲ್ಲ. ಈಗ ಸರ ರೊಕ್ಕ ಕೇಳಿದ್ದು ಉದ್ದೇಶ ಅದಿತ್ತು. ನಿನ್ನೆ ಬಂದದ ಹಲ್ಲೆ ಮೂಲ ಕಾರಣ ಇದು ವರ್ಗಾವಣೆ ವಿಚಾರದಾಗ ಬತ್ತು. ಅಂದ್ರ ಮೂಲ ಕೇಳಿದ್ದು ದುಡ್ಡು ಅದ. ಈಗ ಯೂನಿಯನ್ ಅಧ್ಯಕ್ಷ ಕೇಳಾಕ್ತಾನಂದ್ರ ನಾವು ಹಕ್ಕಿಲ್ಲ ಅಂತ ಬಂದ್ ಇಲ್ಲಿವರೆಗೆ ಅವ್ರ ಯಾಕೆ ನಮ್ಮ ಮನಿಗ್ ಬರ್ಲಿಲ್ಲ ಅಂದ್ರ ದಪ್ಪ ಆದ್ರ ಅವ್ರು. ಈಗ ಉದ್ದೇಶ ಇದನ್ನ ಇಟ್ಕೊಂಡ್ ಬಂದ್ರ ಅವ್ರು. ಚೇತನ್ ದಳವಾಯಿ ಅವರು ಬಸವರಾಜ್ ಕಮತಿಗೆ ಅವ್ರ ಮನೆಗೆ ಹೋಗಿ ಅವಾಚ್ಯವಾಗಿ ಬೇಕಂತ ಅವ್ರದ್ದು ಆರೋಪ ಐತ್ರಿ. ಆರೋಪ ಇದ್ರೆ ಕೊಡ್ರಲಿಲ್ಲ, ನಾವು ಅದಕ್ಕೆ ಸಮಯಸ್ತು. ಈಗ ನಿನ್ನೆ ಹೇಳಿದಾರ ಕೊಡ್ತೀವಿ ಸರ್. ಸ್ಪಷ್ಟೀಕರಣ ಸಿಗುತ್ತೆ. ಓಕೆ ಸರ್, ದಾಖಲಾತಿಗಳನ್ನ ಇವಾಗ ಸುಟ್ಟಿ ಸರ್, ರಜಾ ಅದ. ನಾಳೆ ಬ್ಯಾಂಕ್ ಪ್ರಾರಂಭ ಇದ್ರೆ ನೀವು ದಾಖಲಾತಿಗಳು ತಂದು ಒದಗಿಸ್ತೀವಿ ಸರ್. ಇವತ್ತು ರವಿವಾರ ಬ್ಯಾಂಕ್ ಬಂದೈತಿ. ಬಂದ್ ಮಾಡಿದ್ರೆ ನಿಮ್ಗೆ 2 ದಿವಸ ಬಿಟ್ಟು ಕೊಡ್ತೀವಿ. 2 ದಿವಸ ಸಾರ್ವಜನಿಕ ತೊಂದರೆ ನಾಳೆ ಮತ್ತಲ್ಲ ಇವಾಗ ಸುಟ್ಟಿ ಅದ ಸರ್. ಇವಾಗ ನಾಳಿಂದ ಏನ ವದಂತಿ ಐತಿ ಸರ್. ನೀವು ಹೇಳೋದು ಕರೆಕ್ಟ್ ಐತಿ, ವದಂತಿ ಐತಿ. ಬ್ಯಾಂಕ್ ಬಂದ್ ಮಾಡೋದು ಎಲ್ಲ ಕಡೆ ಇದು ಮಾಡೋದು ವದಂತಿ ಐತಿ ಸರ್. ಬ್ಯಾಂಕ್ ನಾವ್ ಬಂದ್ ಮಾಡೋದಿಲ್ಲ ಸರ್. ನಮ್ ಡ್ಯೂಟಿಗೆ ನಾವ್ ಇರ್ತೀವಿ. ಈಗ ಸಾರ್ವಜನಿಕರಿಗೆ ತೊಂದರೆ ಮಾಡೋದು ಐತಿ ಸರ್. ನಮ್ದೇನಿದೆ ಸರ್, ನಾವು ಡ್ಯೂಟಿ ಮಾಡಬೇಕಾ? ನಮ್ ಡ್ಯೂಟಿ ಮಾಡಬೇಕು. ಹತ್ತನೇ ಶಾಖೆದಿಂದ ಏನ್ ಬೆಂಬಲ? ನಾವು 10ನೇ ಶಾಖೆ ಒಳಗೆ ಕೆಲಸ ಮಾಡ್ತೀವಿ ಸರ್. 10ನೇ ಶಾಖೆ ಒಳಗೆ 10ನೇ ಶಾಖೆಯಿಂದ ಬೆಂಬಲ ವ್ಯಕ್ತಪಡಿಸೋದು ಅವಶ್ಯಕತೆ ಇಲ್ಲ. ಇದು ವೈಯಕ್ತಿಕ ಇದೆ. ಇದು ಬ್ಯಾಂಕಿನ ಇದ್ರ ಸಂಬಂಧ ಅಲ್ಲ. ಸಾರ್ವಜನಿಕ ತೊಂದರೆ ಆಗಬಾರ್ದಲ್ಲ. ಯಾವುದೇ ಆದರೂ ಬ್ಯಾಂಕಿನ ವಿಚಾರ ಬಗ್ಗೆ ನೆಗೋಷಿಯಲ್ ಆಕ್ಟ್ ಪ್ರಕಾರ ಬಂದ್ ಮಾಡ್ಬೇಕು, ಕಾರಣ ಕೊಡ್ಬೇಕಾಗುತ್ತೆ. ಒಬ್ಬ ಬ್ಯಾಂಕಿನ ಸಿಬ್ಬಂದಿ ಅಥವಾ ಬ್ಯಾಂಕಿನ ಏಳಿಗೆಗಾಗಿ ಏನಾರ ತೊಂದರೆ ಆಗಿದ್ರೆ ಬಂದ್ ಮಾಡ್ಬೋದು. ನಾಳೆ ಯೂನಿಯನ್ ಅವ್ರು ಕರೆ ಕೊಟ್ಟು ನೀವು ಬಂದ್ ಮಾಡಲ್ಲ. ಬಂದ್ ಮಾಡಲ್ಲ. ಚೇತನ್ ದಳವಾಯಿ.